ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಶ್ರಾವಣದ ಸವಿರುಚಿ ಹಬ್ಬದ ಅಡುಗೆ ಸೀರೀಸ್ಗೆ ನಿಮಗೆಲ್ಲ ಸ್ವಾಗತ. ಈಗಾಗಲೇ ಟೈಟಲಲ್ಲೆಲ್ಲ ನೋಡಿದ್ದೀರಾ. ಇವತ್ತು ನಿಪ್ಪಟ್ಟನ್ನ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ನಾನು ಎಣ್ಣೆನ ಕಾಯೋದಕ್ಕೆ ಇಡ್ತೀನಿ. ನಮಗೆ ಎಷ್ಟು ಕರಿಯೋದಕ್ಕೆ ಬೇಕೋ ಅಷ್ಟು ಎಣ್ಣೆನ ಒಂದು ಬಾಣಲೆಯಲ್ಲಿ ಬಿಸಿಗೆ ಇಟ್ಬಿಡೋಣ. ಅದು ಬಿಸಿ ಆಗ್ತಿರಲಿ, ಫ್ಲೇಮು ಕಡಿಮೆ ಇರಬೇಕು. ಅಷ್ಟರಲ್ಲಿ ಎಲ್ಲ ಬೇರೆ ಪದಾರ್ಥಗಳೇನೇನು ಬೇಕು ಬನ್ನಿ ನೋಡೋಣ. 1 ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಅಂದರೆ ಮೆಜರಿಂಗ್ ಕಪ್ಪಲ್ಲಿ ತೊಗೊಂಡಿದ್ದೀನಿ. ನೀವು ಮನೇಲಿ ಯಾವುದೇ ಬೌಲ್ ಕೂಡ ತೊಗೋಬೋದು. ಅದಕ್ಕೆ ಇವಾಗ 1/4 ಕಪ್ಗಿನ ಸ್ವಲ್ಪ ಕಡಿಮೆ, 1/4 ಕಪ್ ಹಾಕಬೇಡಿ, ಇನ್ನೂ ಸ್ವಲ್ಪ ಕಡಿಮೆನೇ ಹಾಕಿ. ಅಷ್ಟು ಹುರ್ಗಡ್ಲೆ ಮತ್ತು ಅದೇ ಪ್ರಮಾಣದಷ್ಟು ಕಡಲೆಕಾಯಿ ಬೀಜ. 1/4 ಕಪ್ ಹಾಕಿದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಎಣ್ಣೆ ಕುಡ್ದಂಗೆ ಅನಿಸುತ್ತೆ. ಅದಕ್ಕೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಇಷ್ಟು ಹಾಕಿದ್ರೆ ಸಾಕು. ಎರಡನ್ನೂ ಕೂಡ ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು. ಕೆಲವರು ಕಡಲೆ ಬೀಜನ ಹುರಿದ್ಬಿಟ್ಟು ಕೂಡ ಹಾಕ್ತಾರೆ, ಆ ರೀತಿಯೂ ಕೂಡ ಮಾಡ್ಬೋದು. ಇದೆರಡನ್ನು ಫೈನ್ ಪೌಡರ್ ಮಾಡಬೇಡಿ, ತರಿಯಾಗಿ ರುಬ್ಕೊಂಡು ಅದನ್ನು ಅಕ್ಕಿ ಹಿಟ್ಟಿಗೆ ಸೇರಿಸ್ಕೊಳ್ಳೋಣ. ಮತ್ತು ಅದೇ ಮೆಜರ್ಮೆಂಟ್ ಕಪ್ಪಲ್ಲಿ 1/4 ಕಪ್ಗಿನ ಕಡಿಮೆ ಮೈದಾ ಹಿಟ್ಟು ಸೇರಿಸ್ತಾ ಇದ್ದೀನಿ. ನಿಪ್ಪಟ್ಟನ್ನ ತುಂಬ ರೀತಿ ಮಾಡ್ಬೋದು. ನಾನು ಮಾಡೋ ಮೆಥಡ್ನ ನಿಮಗೆ ತೋರಿಸ್ಕೊಡ್ತೀನಿ. ಮುಂದಿನ ದಿನಗಳಲ್ಲಿ ನಾನು ಇನ್ನೂ ಯಾವ ವೆರೈಟಿಲಿ ನಿಪ್ಪಟ್ಟು ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಅದಕ್ಕೆ ನಮಗಿವಾಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ನಾನು 1 ಸ್ಪೂನ್ ಖಾರದ ಪುಡಿ ಹಾಕಿ 1 ಸ್ಪೂನು ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ. ಯಾಕಂದರೆ ಮಧ್ಯ ಅದೆಲ್ಲ ಕಾಣಿಸ್ತಾ ಇದ್ದರೆ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತ. ಹಾಗೆ ಒಂದು 3-4 ಕಡ್ಡಿಯಷ್ಟು ಕರಿಬೇವು, 2 ಸ್ಪೂನಷ್ಟು ಎಳ್ಳು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, 1 ಸ್ಪೂನಷ್ಟು ಜೀರಿಗೆ, ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಕಡೆ ಅದು ಉಪ್ಪು ಖಾರ ಎಲ್ಲ ಬೆರಿಬೇಕು, ಆ ರೀತಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಇವಾಗ 4-5 ಸ್ಪೂನು ನಾವು ತಿಂಡಿ ತಿಂತೀವಲ್ಲ ಆ ಚಮಚದಲ್ಲಿ 4 ಸ್ಪೂನಷ್ಟು ಅಡುಗೆ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿ ಅದನ್ನು ಸೇರಿಸ್ಬೇಕು. ನೀವು ಹಿಟ್ಟಿಗೆ ಹಾಕಿದಾಗ ಹಿಟ್ಟು ಮೇಲೆ ಗುಳ್ಳೆ ಬರಬೇಕು, ಆ ರೀತಿ ಬಿಸಿಯಾಗಿರಬೇಕು. ತಣ್ಣಗಿರೋದನ್ನು ಆ್ಯಡ್ ಮಾಡಬೇಡಿ, ಚೆನ್ನಾಗಿ ಬರೋದಿಲ್ಲ. ಕಾಯಿಸಿರೋ ಎಣ್ಣೆ ಸೇರಿಸಿದ್ಮೇಲೆ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದಕ್ಕೆ ತಣ್ಣೀರನ್ನೇ ಬಳಸೋದು ನಾನು. ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೀವು ಎಷ್ಟು ಇಟ್ಟು ಒಂದು ಸಲ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀರೋ ಅದನ್ನು ಪೂರ್ತಿ ನೀರು ಹಾಕಿ ಕಲಿಸ್ಬೇಡಿ. ಏಕೆಂದರೆ ಅದು ಸ್ವಲ್ಪ ಟೈಮ್ ಹಿಡ್ದಂಗೆ ಮೆತ್ತಗಾಗ್ಬಿಡುತ್ತೆ ಒಟ್ಟಿಗೆ ಎಲ್ಲ ಕಲಿಸಿದ್ರೆ. ಅದಕ್ಕೋಸ್ಕರ 1 ಸಲ ಅಥವಾ 2 ಸಲ ನಾವು ಎಣ್ಣೆಲಿ ಅಷ್ಟಷ್ಟು ಮಾತ್ರ ಕಲಿಸ್ಕೊತಾ ಹೋಗಬೇಕು. ಇವಾಗ ಒಂದು ಪ್ಲಾಸ್ಟಿಕ್ ಪೇಪರ್ ತೊಗೊಂಡಿದ್ದೀನಿ. ಆ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆ ಸವರಬೇಕು, ಇಲ್ಲಾಂದರೆ ಅಂಟತ್ತಲ್ವ, ಅದಕ್ಕೋಸ್ಕರ 1 ನಿಂಬೆ ಹಣ್ಣಿನ ಗಾತ್ರದಷ್ಟು ಹಿಟ್ಟು ತೊಗೊಂಡು ತಟ್ಕೊಂಡು ಹೋಗಬೇಕು. ತುಂಬ ತೆಳುನೂ ಅಲ್ಲ, ತುಂಬ ದಪ್ಪನೂ ಅಲ್ಲ, ಮೀಡಿಯಮಾಗಿ ತಟ್ಟಬೇಕಾಗತ್ತೆ. ಎಡ್ಜಸ್ ಎಲ್ಲ ಒಡೆದೋಗಿರಬಾರ್ದು, ಅದನ್ನೆಲ್ಲ ಸಮ ಮಾಡ್ಕೋಬೇಕು. ನಾನು ಇಲ್ಲಿ ತೋರಿಸ್ತಿದ್ದೀನಿ ನೋಡಿ, ಬೆರಳಲ್ಲಿ ನೀಟಾಗಿ ಎಲ್ಲ ರೌಂಡ್ ಶೇಪ್ ಮಾಡ್ಕೋಬೇಕು. ನೋಡೋದಕ್ಕೆ ಕೂಡ ಚೆನ್ನಾಗಿರ್ಬೇಕಲ್ವಾ, ಅದಕ್ಕೋಸ್ಕರ ಮೀಡಿಯಮ್ ಸೈಜ್ ಬಾಣಲಿ ಇಟ್ಟಿದ್ರೆ ನೀವು ಅದಕ್ಕೆ ಒಂದು 4 ಅಥವಾ 5 ಅಷ್ಟು ನಿಪ್ಪಟ್ಟನ್ನ ಹಾಕಿ ಕರಿಬೋದು. ತುಂಬ ಜಾಸ್ತಿ ಎಣ್ಣೆ ಕಡಿಮೆ ಇಟ್ಟು ಜಾಸ್ತಿ ನಿಪ್ಪಟ್ಟು ಹಾಕಿ ಕರಿಬೇಡಿ, ಚೆನ್ನಾಗಿ ಬರೋದಿಲ್ಲ. ಇವಾಗ ನೋಡಿ, ನಾನು ಸ್ವಲ್ಪ ಪುಟ್ಟದಾಗಿರೋ ಬಾಣಲಿ ತೊಗೊಂಡಿದ್ದೀನಿ, ಹಾಗಾಗಿ 3 ನಿಪ್ಪಟ್ಟಷ್ಟೇ ಅದಕ್ಕೆ ಹಾಕ್ತಾಯಿದ್ದೀನಿ. ಈ ಥರ ಮಾಡಿದಾಗ ಎಲ್ಲ ಕಡೆ ನೀಟಾಗಿ ಬೇಯುತ್ತೆ. ಅದಕ್ಕೋಸ್ಕರ ನಿಧಾನಕ್ಕೆ ಬೇಯಿಸ್ಕೋಬೇಕು. ನೀವು ಫಸ್ಟು ನಿಪ್ಪಟ್ಟನ್ನ ಎಣ್ಣೆಗೆ ಬಿಟ್ಟಾಗ ಫ್ಲೇಮ್ ಹೈ ಇರಬೇಕು. ನೀವು ಎಷ್ಟು ನಿಪ್ಪಟ್ಟನ್ನ ಎಣ್ಣೆ ಬಾಣಲಿಗೆ ಹಾಕ್ತೀರೋ ಅದು ಹಾಕಾದ್ಮೇಲೆ ಫ್ಲೇಮ್ನ ಮೀಡಿಯಮ್ ಮಾಡಿ ಆಮೇಲೆ ಲೋ ಫ್ಲೇಮಲ್ಲೇ ಬೇಯಿಸಬೇಕು. ಆವಾಗಷ್ಟೇ ನಿಮಗೆ ಕ್ರಿಸ್ಪಾಗಿ ಬರೋದು. ಹೈ ಫ್ಲೇಮ್ ಮಾಡಿಬಿಟ್ರೆ ಚೆನ್ನಾಗಿರೋದಿಲ್ಲ. ಈಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನಿವಾಗ ಪ್ಲೇಟಿಗೆ ಕೂಡ ಅರೇಂಜ್ ಮಾಡಿ ನಿಮಗೆ ತೋರಿಸ್ತೀನಿ. ಹಾಗೆ ಒಂದು ಮುರಿದು ಕೂಡ ತೋರಿಸ್ತೀನಿ, ಅದು ಸೌಂಡನ್ನು ನೀವು ಕೇಳಿಸ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ನೋಡಿದ್ರಿ ಅಲ್ವಾ, ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಒಂದು ರಿಕ್ವೆಸ್ಟು, ನನ್ನ ವೀಡಿಯೋಸ್ನ ತುಂಬ ಜನ ನೋಡ್ತಿದ್ದಾರೆ, ಆದರೆ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು.